ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವ್ಯಸನ ಮುಕ್ತ ಕೇಂದ್ರದ ಮಾಲೀಕನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಬೆಂಗಳೂರಿನ ಚಂದ್ರ ಲೇಔಟ್ನ BCC ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಶಿವಲಿಂಗಯ್ಯ ಕೊಲೆಯಾದಂತಹ ಮೃತ ದುರ್ದೈವಿಯಾಗಿದ್ದಾರೆ. ರಿಹಾಬ್ ಸೆಂಟರ್ನಲ್ಲಿದ್ದಂತಹ ವ್ಯಸನಿಗಳಿಂದಲೇ ಈ ಕೃತ್ಯ ಆಗಿದೆ. ಶಿವಲಿಂಗಯ್ಯರನ್ನ ಕೊಲೆ ಮಾಡಿ ವ್ಯಸನಿ ಪರಾರಿಯಾಗಿಬಿಟ್ಟಿದ್ದಾರೆ. ಆರೋಪಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ ಪೊಲೀಸರು. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಚಂದ್ರ ಲೇಔಟ್ ಪೊಲೀಸರು. ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಶಿವಲಿಂಗಯ್ಯ ಕೊಲೆಯಾದಂಥ ಮೃತ ದುರ್ದೈವಿಯಾಗಿದ್ದಾರೆ. ಅಲ್ಲೇ ಈ ರಿಹಾಬ್ ಸೆಂಟರ್ಗೆ ಏನೋ ಬಂದಿರ್ತಾರಲ್ಲ ವ್ಯಸನಿಗಳು, ಈ ಕುಡಿತದ ಚಟ ಇರುವಂಥವರು, ಡ್ರಗ್ ಅಡಿಕ್ಟರ್ಗಳು, ಮಾದಕ ವ್ಯಸನಿಗಳು, ಇವ್ರನ್ನ ಪರಿವರ್ತನೆ ಮಾಡುವಂಥ ಕೇಂದ್ರ ಇತ್ತು. ಅಲ್ಲಿ ಶಿವಲಿಂಗಯ್ಯ ಇದ್ರು ನೋಡಿ. ಅವ್ರನ್ನೇ ಕೊಲೆ ಮಾಡಿ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗ ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾರೆ. ವ್ಯಸನ ಮುಕ್ತ ಕೇಂದ್ರದ ಮಾಲೀಕನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಶಿವಲಿಂಗಯ್ಯ ಅಂತ ಹೇಳೋರ ಹೆಸರು. ಚಂದ್ರ ಲೇಔಟ್ನ BCC ಲೇಔಟ್ನಲ್ಲಿ ಆಗಿರುವಂಥ ಘಟನೆ ಇದು. ವ್ಯಸನ ಮುಕ್ತ ಯಾರು ಚಟಗಳಿಗೆ ದಾಸರಾಗಿರ್ತಾರೋ, ಅಡಿಕ್ಟ್ ಆಗಿರ್ತಾರೋ ಅಂಥವ್ರನ್ನ ಇಲ್ಲಿ ಕಳಿಸಿರ್ತಾರೆ. ಇಷ್ಟು ದಿನ ಅಂತ ಟೈಮಿಂಗ್ಸ್ ಇರುತ್ತೆ. ಅವ್ರಿಗೆ ಇಲ್ಲಿ ಸಾಕಷ್ಟು ರೀತಿಯಾದಂತಹ ತರಬೇತಿ ಕೊಡ್ತಾ ಇರ್ತಾರೆ. ಅವ್ರನ್ನ ಅದರಿಂದ ದೂರ ಮಾಡುವಂಥ ಪ್ರಯತ್ನವನ್ನು ಶಿವಲಿಂಗಯ್ಯ ಮಾಡ್ತಿದ್ರು. ನೋಡಿ ಎಂಥ ದುರಂತ ಇದು. ಸರಿ ಮಾಡುವಂಥವ್ರನ್ನೇ ಕೊಲೆ ಮಾಡಿ ಅಲ್ಲಿ ಒಬ್ಬನು ಪರಾರಿ ಆಗಿಬಿಟ್ಟಿದ್ದಾನೆ. ನೋಡಿ ಕಿಟಕಿಲೆಲ್ಲ ಕೈ ಮಾಡ್ತಾರೆ. ಅವರೇ ಅವರು ಎಲ್ಲ ಅಡಿಕ್ಟು, ಎಲ್ಲ ಕುಡಿಯೋದು ಅದು ಮಾಡ್ತಾ ಇದ್ದಂಥವ್ರು. ಬಟ್ ಒಳ್ಳೆಯದಾಗಲಿ ಅಂಥೇಳಿ ಇವರು ಆ ಕೆಲಸವನ್ನು ಮಾಡ್ತಾಯಿದ್ರು. ಈಗ ಆತ ಯಾರು, ಆತನ ಹಿನ್ನೆಲೆ ಏನು, ಪೊಲೀಸರೆಲ್ಲವನ್ನೂ ಕೂಡ ಕೆದಕ್ತಾ ಇದ್ದಾರೆ. ವ್ಯಸನ ಮುಕ್ತ ಕೇಂದ್ರದ ಮಾಲೀಕರಿವರು ಶಿವಲಿಂಗಯ್ಯ. ಅಲ್ಲೇ ಆತನಿಗೆ ಅದೇನು ಕೋಪ ಇತ್ತೋ ಗೊತ್ತಿಲ್ಲ. ಆಗಿದ್ದಾಗ ಕುಟುಂಬಸ್ಥರು ಆತನನ್ನು ಕರ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಈಗ ವ್ಯಸನ ಮುಕ್ತ ಆಗಲಿಕ್ಕೆ ಬಂದಂಥವನು ಕೊಲೆ ಆರೋಪಿಯಾಗಿ ಅಲ್ಲಿಂದ ಹೋಗಿದ್ದಾನೆ.